ಇಲಾಖೆಯಿಂದ ನೀವು ಚೆಕ್ ಮಾಡಿಸಿ, ಬುದ್ಧಿವಂತರಿದ್ದೀರಾ. ಇದೆಲ್ಲ 4-5 ವರ್ಷದಿಂದ ಕೊಟ್ಟೊಳ್ಟೋಗಿರೋದು. ಆದ್ರೂ ನಾನು ತಡೀತೀನಿ. ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಸ್ಗೆ ನಾನು ಹಾಕಕ್ಕೆ ಬಿಡ್ತಿಲ್ಲ. ನಾನು ಅಧಿವೇಶನದಲ್ಲೂ ಮೊನ್ನೆ ಕೇಳಿದ್ದೀನಿ. ಈಗ ನಿಮ್ಗೆ ವಿರೋಧ ಇದೆ, ನಾನು ಕಾನೂನು ರೀತಿ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ. ನನ್ನೊಂದು ಭರವಸೆ ಈಗ ಹೇಳಿದ್ದೀರಾ, ನನ್ನೊಂದು ಭರವಸೆ ಇದೆ. ಒಬ್ಬರು ಪ್ರಭಾವಿ, ಒಬ್ಬರು ಕ್ರಷರ್ಗೆ ನೋಡಿ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು, ನಾನು ಶಾಸಕನಾದಾಗಿದ್ದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಕನಗಾನಕೊಪ್ಪದ ಹತ್ರ 4 ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು, ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ. ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ ನೋಡಿ. ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಹಾಕಿ ಕೊಟ್ಟಿರೋದಿದೆ, ಒಂದು 100 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗೋಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೆ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನು ಯಾಕೆ ನಡ್ಸಕ್ಕೆ ಬಿಡಲಿ? ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ. ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸೊ ಅದನ್ನು ನಾನು ನಿಲ್ಲಿಸೋ ಪ್ರಯತ್ನ. ಸರ್, MP ಅವರು ಕಚೇರಿಗೆ ದಾರಿ ರಸ್ತೆ ಮಾಡೋಕೆ ಹೋಗ್ತಿದ್ದಾರೆ, JCB ಇಟ್ಕೊಂಡು ಅವರು ರಸ್ತೆ ಮಾಡ್ಕೊತಾ ಇದ್ದಾರೆ. ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು. ನಾನು ಈಗ ನಿಲ್ಲಿಸ್ತೀನಿ, ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದರೆ ಆ ರಸ್ತೆ ಏನು ನೋಡಿ, ಆ ರೈತರನ್ನ ಯಾಮಾರಿಸಿ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಇಲ್ಲ, ಅವ್ರಿಗೂ ಏನೋ ಮೋಸ್ಟ್ಲಿ ಇರ್ತಾರೆ. ಈಗ ಅವ್ರು ಗೋಪಿನಾಥ್ ಅವರು ಬಂದು, ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಹಿಂಗೆ ಹೇಳ್ಬಿಟ್ರು ಅಂತ. ಈಗ ಅದನ್ನು ಸ್ಟಾರ್ಟ್ ಮಾಡಕ್ಕೆ ಬಿಡಲ್ಲ, ಯಾಕೆ ಸಮಸ್ಯೆ. ನಾನು ಆದರೆ ಯಾವುದೋ ಪೊಲಿಟಿಕಲ್. ಸರ್, ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಕ್ರಷರ್ಗೂ ಅನುಮತಿ, ಆದರೆ ಸಂಸದರು ಹೇಳ್ತಾರೆ ಇಲ್ಲ, ಅದು ಬಿಡಿ, ಅವ್ರು ಓನ್ಲಿ ಡೆವಲಪ್ಮೆಂಟ್. ನಾನು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ಸ್ವಲ್ಪ ಜಿಲ್ಲೆಯಲ್ಲಿ ಹಳ್ಳಿಗಳ ಕಡೆ ಜಾಸ್ತಿ ಹೆಚ್ಚಾಗಿದೆ. ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ, ನೀವು ನಂಬ್ತಿರಲ್ಲ, ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು 3 ಜನ ಇದ್ದಾರೆ. 22 ಜನ ಅರೆಸ್ಟ್ ಮಾಡಿ ವಾರಂಟ್ ಮಾಡಿ. ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೇಲ್ ಆಗಿ ಯಾರ್ಯಾರನ್ನ ಕಸ್ಟಡಿಗೆ ತಗೊಂಡು ಮಾಡ್ತಿದ್ದಾರೆ ಅಧಿಕಾರಿಗಳು. ಆದರೂ ಸಹ ಇಲ್ಲ, ಈಗ ಸರ್ 1, 2 ಈಗ ನನಗೂ ಎಷ್ಟೋ ವೆಬ್ಸೈಟ್ ಅಲ್ಲ ಇಂಥ ಗೊತ್ತಾಗ. ಕೆಲವು ಹಳ್ಳಿಯಲ್ಲಿ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟಾಗಿ ರೈಡ್ ಮಾಡ್ತಿದ್ದೀವಿ. ಕೇಳಿ ನೋಡಿ, ತುಂಬ ಸ್ಟ್ರಿಕ್ಟಾಗಿ ಕ್ರಮ ತೊಗೊಂಡಿದ್ದೀವಿ. ನಾನು ಲಾಸ್ಟ್ 4 ತಿಂಗಳಿಂದನೇ ಭಾಳ ಸೀರಿಯಸ್. ಬಾರ್ನವರೇ ಸಪ್ಲೈ ಮಾಡ್ತಿದ್ದಾರೆ ಸರ್, ಅದು ಬಾರ್ನಿಂದನೇ ಬರಬೇಕು. ಇಂಥ ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ್ದು ನನಗೆ ಎಲ್ಲೆಲ್ಲಿಂದ ಬರ್ತಿದೆ, ಏನಾಗ್ತದೆ ಬಾರ್ ಯಾವ್ದಾದ್ರು ಐಡೆಂಟಿಫೈ ಆಯ್ತು ಅನ್ಕೊಳ್ಳಿ, ₹2,000 ಫೈನ್ ಹಾಕಿ ಕ್ಯಾನ್ಸಲ್ ಮಾಡೋ ರೂಲ್ ಇಲ್ಲ. ಅದಕ್ಕೆ ಆ ಬಾರ್ಗಳವರೆಗೂ. ಸೊ ಇದೊಂದು ಕ್ರಮ ತಗೊಂತೀವಿ. ಜಿಲ್ಲಾಧಿಕಾರಿ ನಂದ್ರಾಗ ಮಾಡಿ ಹೇಳ್ತೀನಿ, ನೀನು ಮಾಡಿ ಹೇಳ್ತೀನಿ. ಹಿಂದಕ್ಕೆ ಹೋಗತ್ತ ಹೇಳ್ತೀನಿ ಅಣ್ಣ, ಒಟ್ಟು ಊರ್ಕೊಂಡಣ సంపర్క దారి లేదు దీంట్లో క్యాన్సల్ నిలిపోయిన వాళ్ళ ఇది ఆర్డర్ తెచ్చి తిరిగి
ದಯವಿಟ್ಟು ಯಾರು ಅಪ್ಸಲ್ ಇದ್ರೋಕೆ ನಮ್ಗೆ ಯಾರಿಗೂ ನಿಲ್ಸಕ್ ಬರ್ಬೇಡ್ರಿ. ನಾನು ನಮ್ಮೂರ್ ನಿಮ್ಮೂರ್ ನಿಲ್ಸ್ಬೇಕು ಇವಾಗ ಅಷ್ಟ. ನಮ್ ಜಮೀನಲ್ಲಿ ನಮ್ಗೆ ಕ್ವಶನ್ ಮಾಡ್ತಾ ಇದೀಯ ನೋಡು, ನಂದಿದು ಜಮೀನು ಅಂತ. ನಾನು ಅರ್ಜಿ ಹಾಕ್ಬೇಕಾಗಿರೋದು ನನಗೆ ದಾರಿ ಬೇಕು ಅಂತ. ನಾನು ಇಲ್ಲಿ ನಾವ್ ಹಾಕಬೇಕು, ದಾರಿ ಆಗ್ಬೇಕು ಅಂತ ನಮ್ಮ ಜಮೀನು ಹೇಳುದಿಲ್ಲ. 20 ವರ್ಷದಿಂದ ನಮ್ಮ ಹೊಲ ನಮ್ಮ ದಾರಿ ನಮಗ್ ದಾರಿ ಮಾಡ್ಬೇಕು ಅಂತ ನಾವ್ ಹಾಕ್ಬೇಕು, ಜಮೀನು ಇರೋಲ್ಲ ಬೇಕು ಅಂತ ಇದ್ ಮಾಡ್ಬಿಟ್ಟು ನಾನು ಮಾರಿದ್ದೀನ. ನಿಮ್ಮ ಅಪ್ಪನ ಕರ್ಕೊಂಬ, ನಿಮ್ಮ ಅಪ್ಪನ ಕೇಳು. జమీన్ లింక్ చేయకూడదు కదా అందరికి. మీరు మేము వాళ్ళకి నిలిపేమండి. నేను డీజీటీ ఆర్డర్ తెస్తామన్నా, తెస్తాము. ಹೋರಾಡ್ಬೇಕು, ನಮ್ಗೆ ದಾರಿ ಬೇಕು ಅಂತ ನಾವು ಹೋರಾಡ್ಬೇಕು.